ಟು ಮೈ ಚಾನಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಮಾಚಾರಿ ನಡೆದಿರೋ ವಿಷಯ ಎಲ್ಲ ಮುರಾರಿಗೆ ಹೇಳ್ತಾರೆ. ಮುರಾರಿಗಂತೂ ತುಂಬಾ ದುಃಖ ಆಗ್ತಿರುತ್ತೆ. ಏನೋ ರಾಮಾಚಾರಿ ಇದೆಲ್ಲ ನೀನ್ ಬದುಕಿದ್ಯಾ ಅಂತ ಖುಷಿ ಪಡ್ಲಾ ಅಥವಾ ಕೃಷ್ಣ ಬದುಕಿಲ್ಲ ಅಂತ ಹೇಳಿ ದುಃಖ ಪಡ್ಲಾ ಒಂದು ಗೊತ್ತಾಗ್ತಿಲ್ಲ ಕಣೋ ಅಂತ ಮುರಾರಿ ಹೇಳ್ತಾರೆ. ಅಣ್ಣ ತಮ್ಮನ್ ಜೊತೆ ನಿಂತ್ಕೋಬೇಕಾಗಿರೋ ಕರ್ತವ್ಯ, ಆದ್ರೆ ನನ್ ತಮ್ಮ ನನ್ಗೋಸ್ಕರ ಪ್ರಾಣನೆ ಬಿಟ್ಬಿಟ್ನಲ್ಲೋ ಅಂತ ಹೇಳಿ ರಾಮಾಚಾರಿ ಕಣ್ಣೀರಾಗ್ತಾರೆ. ಅಲ್ಲ ಕಣೋ ರಾಮಾಚಾರಿ, ನೀನ್ ಬಂದಾಗ ಅದ್ಕೆದು ಮುತ್ತೈದತನ ಕಳಿತಿದ್ರಲ್ವಾ, ನಿನ್ ಕಣ್ ಮುಂದೆನೆ ಅದೆಲ್ಲ ನಡೀತಾ ಇದ್ರು, ಯಾಕೋ ಸುಮ್ನಿದ್ದೆ, ಯಾಕೋ ತಡಿಲಿಲ್ಲ, ನೀನೇ ರಾಮಾಚಾರಿ ಅಂತ ಹೇಳಿ ಯಾಕೋ ಹೇಳಲಿಲ್ಲ ಅಂತ ಮುರಾರಿ ಕೇಳ್ತಾರೆ. ನಾನೇ ಬೇಕು ಅಂತ ಹೇಳಿಲ್ಲ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ನೀನೇ ಬೇಕು ಅಂತ ಹೇಳಿಲ್ವಾ, ಯಾಕೋ ಹೀಗ್ ಮಾಡ್ದೆ ಅಂತ ಮುರಾರಿ ಹೇಳ್ತಾರೆ. ನಾನು ಸತ್ತಿದ್ದೀನಿ ಅಂತ ಗೊತ್ತಾದ್ರೆ ಯಾರೆಷ್ಟು ಸಂತೋಷ ಪಡ್ತಾರೆ ಅಂತ ತಿಳ್ಕೊಳಕ್ಕೆ ಅಂತ ರಾಮಾಚಾರಿ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ನೀನು ಅಂತ ಮುರಾರಿ ಕೇಳ್ತಿದ್ರೆ, ಹೌದು ಕಣೋ ಮುರಾರಿ, ಮುಂದಕ್ಕೆ ನಮ್ಗೆ, ನಮ್ ಮನೆಗೆ, ನಮ್ಗೆ ಹುಟ್ಟೋ ಮಗುಗೆ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನೇ ರಾಮಾಚಾರಿ ಅನ್ನೋ ಸತ್ಯನ ಮುಚ್ಚಿಟ್ಟಿದ್ದೀನಿ. ಮನೆಯವ್ರಿಗೆಲ್ಲ ನಾನ್ ರಾಮಾಚಾರಿ ಅಂತ ಹೇಳೋದಿಕ್ಕೆ ನಂಗೆ 2 ನಿಮಿಷ ಸಾಕು. ಆದ್ರೆ ನಾನ್ ಆತರ ಮಾಡ್ಬಿಟ್ರೆ ಕೃಷ್ಣಂಗೆ ತೊಂದರೆ ಕೊಟ್ಟಿರೋ ಪಾಪಿಗಳಿಗೆ ಶಿಕ್ಷೆ ಕೊಡಿಸೋದು ಕಷ್ಟ ಆಗ್ಬಿಡುತ್ತೆ. ನೋಡೋ, ನಾನ್ ರಾಮಾಚಾರಿ ಅಂತ ಹೇಳಿ ಸದ್ಯಕ್ಕೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೆ ಬೇಡ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗಂತ ಎಷ್ಟ್ ದಿನ ಅಂತ ಕೃಷ್ಣನ್ ತರ ಇರೋದಕ್ಕಾಗುತ್ತೆ ಅಂತ ಮುರಾರಿ ಹೇಳ್ತಾರೆ. ಕೃಷ್ಣನ ಸಾಯಿಸ್ತವ್ರನ್ನ ಕಂಬಿ ಎಣ್ಸೋವರ್ಗು ನಾನು ಕೃಷ್ಣನಾಗಿ ಉಳಿಬೇಕು ಮುರಾರಿ. ನಾನು ಕೃಷ್ಣನಾಗಿ ಬದುಕಿರೋ ಒಂದೊಂದ್ ಕ್ಷಣನು ನನ್ನ ಎದೆಲಿ ಕಿಚ್ಚು ಉರಿತಾ ಇರುತ್ತೆ. ಸಾಯಿಸ್ತವ್ರ ವಿರುದ್ಧ ಸೇಡು ತೀರ್ಸ್ಕೊಳ್ಳೋವರ್ಗು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಮುರಾರಿ. ಒಬ್ಬ ಅಣ್ಣ ಆಗಿ ನನ್ಗೋಸ್ಕರ ಪ್ರಾಣ ಕೊಟ್ಟಂತ ನನ್ ತಮ್ಮಂಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಬದುಕಿದ್ದು ಏನ್ ಪ್ರಯೋಜನನೋ. ಬಿಡಲ್ಲ ಕಣೋ, ಒಬ್ಬೊಬ್ರುನು ಬಿಡಲ್ಲ, ಎಲ್ರುನು ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕೋಪ ಮಾಡ್ಕೋತಾರೆ. ಆ ಕಡೆ ಚಾರು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ. ಅದನ್ನ ರಾಮಾಚಾರಿ ತಂದೆ ನಾರಾಯಣ ಅವರು ನೋಡ್ತಿರ್ತಾರೆ. ಆಗ ಚಾರುಗೆ ರಾಮಾಚಾರಿ ಬಂದಂಗೆ ಆಗುತ್ತೆ. ಇಲ್ಲಿ ರಾಮಾಚಾರಿ ಅವರು ಚಾರು ಮೇಡಮ್ ಅಂತ ಹೇಳಿ ಬರ್ತಾರೆ. ರಾಮಾಚಾರಿ ಅಂತ ಚಾರು ಹೇಳ್ತಾರೆ, ಏನ್ ಮೇಡಮ್ ನೀವು ಊಟನೇ ಮಾಡ್ತಿರ್ವಲ್ಲ, ಈ ತರ ಊಟ ಮಾಡ್ದೆ ಹಸ್ಕೊಂಡಿರೋದು ತಪ್ಪಲ್ವಾ, ನಿಮ್ಗೆ ಸಲ ಹೇಳ್ಬೇಕು. ಇಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮ ನಂಬ್ಕೊಂಡು ನಮ್ ಮಗು ಕೂಡ ಇದೆ, ನಿಮ್ಮಿಬ್ರು ನಂಬ್ಕೊಂಡು ನಾನೊಬ್ಬ ಬಡಪಾಯಿ ಇದ್ದೀನಿ. ಇನ್ಮೇಲೆ ಹೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಸರಿನಾ? ಇಲ್ಲಿ ಬಾಯ್ ತೆಗಿರಿ ಆ ಅನ್ನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಚಾರಿಗೆ ಊಟ ಮಾಡಿಸ್ತಿರ್ತಾರೆ. ಇದೆಲ್ಲ ಚಾರು ಭ್ರಮೆ ಆಗಿರುತ್ತೆ. ರಾಮಾಚಾರಿ ಅಂತ ಹೇಳಿ ಇಲ್ಲಿ ಚಾರು ರಾಮಾಚಾರಿನ ಹುಡುಕ್ತಿದ್ರೆ ನಾರಾಯಣ ಅವ್ರಿಗಂತೂ ರಾಮಾಚಾರಿ ನೆನ್ಸ್ಪೂಸ್ಕೊಂಡು ಇಲ್ಲಿ ಚಾರು ತುಂಬಾ ಸಂಕಟ ಪಡ್ತಿರೋದ್ ನೋಡಿ ಅವ್ರಿಗಂತೂ ತುಂಬಾ ಬೇಜಾರಾಗಿರುತ್ತೆ. ಹಾಗೆ ಇಲ್ಲಿ ಜಾನಕಮ್ಮ ಬರ್ತಾರೆ. ಚಾರು ಏನಾಯ್ತಮ್ಮ ಅಂತ ಜಾನಕಮ್ಮ ಹೇಳ್ತಿದ್ರೆ ಅದೇ ಸಮಯಕ್ಕೆ ರುಕ್ಕು, ಕಿಟ್ಟಿ, ಮುರಾರಿ ಕೂಡ ಬರ್ತಾರೆ. ರಾಮಾಚಾರಿ ಇವಾಗ ತಾನೇ ಬಂದಿದ ಅತ್ತೆ, ತಟ್ಟೆ ಇಟ್ಕೊಂಡು ನಂಗೆ ಊಟ ಮಾಡ್ಸೋದಿಕ್ ಬಂದಿದ್ದ, ಬೇಗ ಎಲ್ಲೋದ ಅಂತ ಗೊತ್ತಿಲ್ಲ ಅತ್ತೆ. ರಾಮಾಚಾರಿ ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ರಾಮಾಚಾರಿ ಬೇಜಾರ್ ಮಾಡ್ಕೋತಾರೆ. ಇಲ್ಲಿ ಚಾರು ರಾಮಾಚಾರಿ ಅಂತ ಹೇಳಿ, ರಾಮಾಚಾರಿ ನನ್ ಕೈಲಿ ಆಗ್ತಿಲ್ಲ ನಿನ್ನ ಬಿಟ್ಟಿರೋದಕ್ಕೆ, ಹುಚ್ಚಿಡ್ದಂಗ ಆಗ್ತಿದೆ, ಎಲ್ಲಿದ್ಯಾ ರಾಮಾಚಾರಿ ಅಂತ ಹೇಳಿ ಚಾರು ಕಣ್ಣೀರಾಗ್ತಿದ್ರೆ ಇಲ್ಲಿ ಮುರಾರಿ ಸತ್ಯ ಹೇಳ್ಬೇಕು ಅಂತ ಹೇಳಿ ಮುಂದೆ ಹೋಗ್ತಾರೆ. ಆಗ ರಾಮಾಚಾರಿ ಮುರಾರಿ ಕೈ ಹಿಡಿದು ತಡಿತಾರೆ. ರಾಮಾಚಾರಿ ಇವಾಗೇನು ಬರ್ತೀಯೋ ಇಲ್ವೋ ಅಂತ ಹೇಳಿ ಚಾರು ಹೇಳ್ತಿದ್ರೆ ಆ ಕಡೆ ರುಕ್ಕುಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಆಗ ಚಾರು ಹೋಗಿ ರಾಮಾಚಾರಿ ಹತ್ರನೆ, ಕಿಟಿ ನನ್ ರಾಮಾಚಾರಿನ ನೀನು ಎಲ್ಲಾದ್ರೂ ನೋಡ್ದ? ಇಲ್ಲೇ ಇದ್ದ, ಆದ್ರೆ ಎಷ್ಟು ಬೇಗ ಹೊಟ್ಟೋದ ಅಂತ ಗೊತ್ತಾಗ್ತಿಲ್ಲ, ನೀನ್ ಎಲ್ಲಾದ್ರೂ ನೋಡ್ದ ಅಂತ ಇಲ್ಲಿ ಚಾರು ರಾಮಾಚಾರಿ ಕೇಳ್ತಿದ್ರೆ ಇಲ್ಲಿ ರಾಮಾಚಾರಿ ಮಾತ್ರ ಇಲ್ಲ ಅಂತ ಹೇಳ್ತಾರೆ. ರಾಮಾಚಾರಿ ಅಂತ ಹೇಳಿ ಚಾರು ಕಣ್ಣೀರಾಗ್ತಿರ್ತಾರೆ. ಚಾರು ಅವನು ಹೇಳಿದನಮ್ಮ, ನಮ್ಮನೆಲ್ಲ ಬಿಟ್ಟು ಹೊಟ್ಟೋದ್ನಮ್ಮ, ಅವನು ನಮ್ ಕಣ್ ಮುಂದೆನೆ ಸುಟ್ಟು ಬೂದಿ ಆಗ್ಬಿಟ್ನಲ್ಲ, ಇನ್ಯಾವತ್ತೋ ಅವನು ಬರಲ್ಲ ಕಂದ ಅಂತ ಹೇಳಿ ಜಾನಕಮ್ಮ ಚಾರು ಹೇಳ್ತಾರೆ. ಇಲ್ಲ ಅತ್ತೆ ಇಲ್ಲ ಅಂತ ಚಾರು ಹೇಳ್ತಾರೆ. ನೋಡು ಕಂದ, ಅರ್ಥ ಮಾಡ್ಕೊ, ಇದೇ ಸತ್ಯ ಅಂತ ಜಾನಕಮ್ಮ ಚಾರುನ ತಪ್ಕೋತಾರೆ. ಆ ಕಡೆ ಮಾನ್ಯತಾ ನವದೀಪ್ ಹಾಗೂ ಜಿಕೆ ಮಾತಾಡ್ತಿರ್ತಾರೆ. ಈ ರುಕ್ಕುಗೆ ಏನಾಗಿದೆ, ಆ ರಾಮಾಚಾರಿ ಮನೇಲಿ ಏನಾಗ್ತಿದೆ ಅಂತ ಅಪ್ಡೇಟ್ ಮಾಡು ಅಂತ ಹೇಳಿದೆ, ಆದ್ರೆ ಇವಳಿ ನೋವು ಮಾಡಿಲ್ಲ ಅಂತ ಮಾನ್ಯತಾ ಕೋಪ ಮಾಡ್ಕೋತಾರೆ. ಇದೇನಿದು ಎಡ್ ಮೇಡಮ್, ಒಳ್ಳೆ 6 months ಗೆ ಬಂದಿರೋ ಮಗು ತರ ಆಡ್ತಿರಲ್ಲ, ನಿಮ್ ಪರಿಸ್ಥಿತಿ ಬಗ್ಗೆ ಹೇಳಕ್ ಆಗ್ತಿರೋ ಪರಿಸ್ಥಿತಿಲಿ ರುಕ್ಕು ಇರ್ಬೋದೇನೋ, ಆ ರೀತಿ ಇದ್ದಾಗ ಪಾಪ ಅವ್ರು ಹೇಗ್ ಕಾಲ್ ಮಾಡ್ತಾರೆ ಹೇಳಿ ಅಂತ ಜಿಕೆ ಹೇಳ್ತಾರೆ. ಜಿಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ಬೇಡ ಅಂತ ಮಾನ್ಯತಾ ಹೇಳ್ತಾರೆ. ಹೌದೌದು, ನಿಮ್ಮಂತ ನೆಗೆಟಿವ್ ಪೀಪಲ್ಸ್ ನ ಜೊತೆಗೆ ಇಟ್ಕೊಬಿಟ್ರೆ ಪಾಸಿಟಿವ್ ಅನ್ನೋದು ಪಕ್ಕದಲ್ಲೂ ಕೂಡ ಬರಲ್ಲ, ಅವಾಗ್ಲೂ ನೆಗೆಟಿವ್ ಎನರ್ಜಿನೇ ಬರ್ತಿರುತ್ತೆ ಅಂತ ಜಿಕೆ ಹೇಳ್ತಿದ್ರೆ ಮಾನ್ಯತಾ ಕೋಪ ಮಾಡ್ಕೊಂಡು ಜಿಕೆನೆ ನೋಡ್ತಾರೆ. ಇಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿದೆ, ಇಟ್ಸ್ ಓಕೆ ಅಂತ ಹೇಳಿ ನೆಗೆಟಿವ್ ಸೇರಿದ್ರೆ ಪಾಸಿಟಿವ್ ಅಂತೆ, ನೀವು ಮತ್ತೆ ಆರ್ಕು ಸೇರ್ಕೊಂಡು ಆ ರಾಮಾಚಾರಿಗೆ ಅಪಾಯ ಮಾಡಿದ್ದು ಅಂತ ಇಲ್ಲಿ ಜಿಕೆ ಹೇಳ್ತಾರೆ. ಆಗ ನವದೀಪ್ ಕೋಪ ಮಾಡ್ಕೊಂಡು ಜಿಕೆನ ನೋಡ್ತಿರ್ತಾರೆ. ಓ ಸಾರಿ ನಿಮ್ಮನ್ನ ಬಿಟ್ಬಿಟ್ಟೆ ಅಂತನಾ, ನೀವು 3 ಜನ ಸೇರಿ ಒಂಥರ ಟ್ರಯಾಂಗಲ್ ಇದ್ದಂಗೆ, ಈಗ ಓಕೆನಾ ಅಂತ ಜಿಕೆ ಹೇಳ್ತಾರೆ. ಆದ್ರೂ ಜಿಕೆ ನೀನೊಂಥರ ಚೆನ್ನಾಗೆ ಮಾತಾಡ್ತೀಯಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ನಾನು ಯಾವಾಗ್ಲೂ ಚೆನ್ನಾಗೆ ಮಾತಾಡೋದು, ಆದ್ರೆ ನೀವೇ ಒಂದೊಂದ್ಸಲ ತಪ್ಪಾಗಿ ಕೇಳಿಸ್ಕೊತೀರಾ, ನಾನು ಏನ್ ಮಾಡ್ಲಿ ನೀವೇ ಹೇಳಿ ಅಂತ ಹೇಳಿ ನವದೀಪ್ ನೋಡ್ಕೊಂಡು ಜಿಕೆ ಹೇಳ್ತಾರೆ. ನವದೀಪ್ ಕಂದು ಜಿಕೆ ಮಾತ್ ಕೇಳಿ ಕೋಪ ಬರ್ತಿರುತ್ತೆ. ಆಮೇಲೆ ಮಾನ್ಯತಾ ಮತ್ತೆ ರುಕ್ಕು ಕಾಲ್ ಮಾಡ್ತಾರೆ. ಆ ಕಡೆ ರುಕ್ಕು ಕೂಡ ರಾಮಾಚಾರಿ ಮನೆಯಿಂದ ಆಚೆ ಹೋಗಿ ಮಾತಾಡ್ತಿರ್ತಾರೆ.
ಎಲ್ಲರಿಗೂ ಆ ರಾಮಾಚಾರಿ ಮನೆಗೆ ಏನ್ ಅಪ್ಡೇಟ್ ಆಗಿದೆ ಅಂತ ಹೇಳು ಅಂತ ಹೇಳಿದೆ ಅಲ್ವಾ, ಮತ್ತ್ಯಾಕ್ ನೀನು ಫೋನೇ ಮಾಡ್ತಿಲ್ಲ ಅಂತ ಹೇಳಿ ಮಾನ್ಯತಾ ಕೇಳ್ತಾರೆ. ಅಶೋ ಇಲ್ಲಿ ಎಲ್ರ ಜೊತೆ ಇರ್ಬೇಕಾದ್ರೆ ಹೇಗ್ ಫೋನ್ ಮಾಡ್ಲಿ ಅಂತ ರುಕು ಕೇಳ್ತಾರೆ. ಸರಿ ಸರಿ ಮ್ಯಾಟರ್ ಏನಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸ್ಬಿಡು ಅಂತ ಮಾನ್ಯತಾ ಹೇಳ್ತಾರೆ. ಅಶೋ ಏನು ಅಂತ ಹೇಳಿ, ಇಲ್ಲಿ ರಾಮಾಚಾರಿ ಹೋದ್ಮೇಲೆ ಮನೇಲಿರೋರೆಲ್ಲ ಜೀವಂತ ಹೆಣಗಳಾಗೋಗಿದ್ದಾರೆ. ಇದಂತೂ ಮನೆ ತರ ಇಲ್ಲ, ಮನುಷ್ಯರು ಓಡಾಡೋ ಸ್ಮಶಾನ ತರ ಇದೆ. ಈ ಚಾರು ಮಾತ್ರ ಹುಚ್ಚಿ ಆಗ್ಬಿಟ್ಟಿದ್ದಾಳೆ. ಹುಚ್ಚಿ ತರ ನನ್ ರಾಮಾಚಾರಿನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ ಹೇಳಿ ಇಡೀ ಮನೆ ಹುಡ್ಕಾಡ್ತಿದ್ದಾಳೆ ಅಂತ ರುಕ್ಕು ಹೇಳ್ತಾರೆ. ನಾನ್ ಸೆನ್ಸ್ ಅಂತ ಮಾನ್ಯತಾ ಹೇಳ್ತಾರೆ. ಅಯ್ಯೋ ಈ ಚಾರು ಓವರ್ ಆಕ್ಟಿಂಗ್ ಅಂತೂ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಯಾರಿಗೂ ಕಾಣಿಸ್ತಿರೋ ರಾಮಾಚಾರಿ ಆ ಚಾರು ಮಾತ್ರ ಕಾಣಿಸ್ತಿದ್ದಾನಂತೆ. ನಮ್ ಯಾರ್ ಕಿವಿಗೂ ಬೀಳ್ತಿರೋ ವಾಯ್ಸ್ ಇವಳು ಮಾತ್ರ ಕೇಳಿಸ್ತಿದ್ಯಂತೆ. ಅವಳು ಹತ್ಕೊಂಡು ಕೂರೋದು, ಅವ್ರೆಲ್ರು ಬಂದು ಅವಳನ್ನ ಸಮಾಧಾನ ಮಾಡೋದು. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ರಾಮಾಚಾರಿ ಬಂದ ಹೋದ ಅಂತ ಮತ್ತೆ ಅದೇ ಆಕ್ಟಿಂಗ್. ಮತ್ತೆ ಮನೆಯವರೆಲ್ಲ ಬಂದು ಸಮಾಧಾನ ಮಾಡ್ಕೊಂಡು ಕೂತ್ಕೋತಾರೆ. ನಿಜವಾಗ್ಲೂ ನಂಗೆ ಇದನ್ನೆಲ್ಲ ನೋಡಿ ಸಾಕಾಗೋಗಿದೆ ಅಂತ ರುಕ್ಕು ಹೇಳ್ತಾರೆ. ಡೋಂಟ್ ವರಿ ರುಕ್ಕು, ಇನ್ನೆಷ್ಟ್ ದಿನ ಅಂತ ಈ ಗೋಳಾಟ ನಳ್ಳಾಟ. ಒಂದಿಷ್ಟು ಗೋಳಾಟ ಆದ್ಮೇಲೆ ಮನ್ಸಿಗೆ ಬರೋ ಮಹಾನ್ ವ್ಯಕ್ತಿ ಅಂದ್ರೆ ಮರುವು. ಈ ಮರುವನಾಟ ಶುರು ಆದಾಗ್ಲೇ ಅವಳು ಈ ಮಾನ್ಯತಾ ಮನೆಗೆ ಬರೋದಿಕ್ಕೆ ಯೋಚನೆ ಮಾಡ್ತಾಳೆ. ಅದಕ್ಕೇನೋ ತುಂಬಾ ದಿನ ದೂರ ಇಲ್ಲ, ನೆನಪುಗಳು ಮಾಸೋದಿಕ್ಕೆ ಇನ್ನೇನೋ ಕೆಲವು ದಿನಗಳು ಸಾಕು, ಆಮೇಲೆ ಎಲ್ಲ ಸಹಜ ಸ್ಥಿತಿ ಬರುತ್ತೆ. ನನ್ ಮಗಳು ಮನ್ಸು ಹಗುರ ಆಗುತ್ತೆ. ಅವಳಿಗೆ ಎಷ್ಟು ಅಳ್ಬೇಕು ಅಂದ್ರೆ ಇನ್ ಫ್ಯೂಚರ್ ಆ ಹಾಳಾಗಿರೋ ನೆನಪು ಕೂಡ ಬರ್ಬಾರ್ದು, ಅಷ್ಟು ಅಳ್ಬೇಕು. ಅಪ್ಪಿತಪ್ಪಿ ಸ್ವಲ್ಪನೂ ಆ ದರಿದ್ರ ರಾಮಾಚಾರಿ ಅವಳ ಮನ್ಸಲ್ಲಿ ಸ್ವಲ್ಪನೂ ಉಳ್ಕೊಂಡಿರ್ಬಾರ್ದು. ಎಲ್ಲಾನು ಈಗ್ಲೇ ಕಣ್ಣೀರಲ್ಲಿ ತೊಳ್ಗೋಗ್ಬೇಕು. ಆಮೇಲೆ ನನ್ ಬೇಬಿ ಚಾರು ಈ ಮಾನ್ಯತಾ ಮಗಳಾಗಿ ನನ್ ಮನೆಗ್ ಬರ್ತಾಳೆ ಅಂತ ಮಾನ್ಯತಾ ಹೇಳ್ತಾರೆ. ಸರಿ ನಾನ್ ಫ್ರೀ ಆದಾಗ ಮಾಡ್ತೀನಿ ಅಂತ ಹೇಳಿ ರುಕ್ಕು ಕಾಲ್ ಕಟ್ ಮಾಡ್ತಾರೆ. ಆ ಕಡೆ ಚಾರು ಫೋಟೋನ ಕೈಯಲ್ಲಿ ಇಟ್ಕೊಂಡು ದುಃಖ ಪಡ್ತಿರ್ತಾರೆ. ಆಗ್ತಿಲ್ಲ ರಾಮಾಚಾರಿ ನನ್ ಕೈಯಲ್ಲಿ, ಸತ್ತವರು ಮತ್ತೆ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾಕೆ ನನ್ನನ್ನ ಈ ತರ ಕಾಡ್ತಿದ್ಯಾ ಅಂತ ಚಾರು ರಾಮಾಚಾರಿ ಫೋಟೋ ಇಟ್ಕೊಂಡು ಆಯ್ತಾ ಇರ್ತಾರೆ. ಇದನ್ನೆಲ್ಲ ಆಚೆ ನಿಂತ್ಕೊಂಡು ಕಿಟಕಿ ಹತ್ರ ರಾಮಾಚಾರಿ ಹಾಗೂ ಮುರಾರಿ ನೋಡ್ತಿರ್ತಾರೆ. ಸಂಬಂಧಿಕರು ಅವ್ರಿಗವ್ರೆ ಹತ್ತು ಗೋಳಾಡಿ ಅವ್ರನ್ನ ಅವ್ರೇ ಮರ್ತೋಗ್ತಾರೆ ಅಂತ ಹೇಳ್ತಾರೆ. ನನ್ನ ವಿಷಯದಲ್ಲಿ ಏನ್ ಗೊತ್ತಾ, ನನ್ ಮನ್ಸು ನೀನ್ ಸತ್ತೋಗಿದ್ಯಾ ಅನ್ನೋದನ್ನ ಒಪ್ಕೋತಾರೆ ಇಲ್ಲ. ನನ್ ಮನ್ಸು ನೀನು ಬದುಕಿದ್ಯಾ, ಈ ಜನ್ಮ ಅಲ್ಲ 7 ಜನ್ಮನು ನಾವಿಬ್ರು ಜೊತೆಯಾಗಿ ಸಂಸಾರ ಮಾಡ್ತಾ ಅಂತ ನನ್ ಮನ್ಸು ಹೇಳ್ತಾನೆ ಇದೆ. ಈಗಿರ್ಬೇಕಾದ್ರೆ ಇವರೆಲ್ಲ ನೀನ್ ಬದುಕಿಲ್ಲ, ನೀನ್ ಬರೋದಿಲ್ಲ ಅಂದ್ರೆ ನನ್ ಮನ್ಸು ಹೇಗ್ ಒಪ್ಕೊಳತ್ತೆ ರಾಮಾಚಾರಿ ಅಂತ ಚಾರು ಕಣ್ಣೀರಾಗ್ತಿದ್ರೆ, ಆ ಕಡೆ ರಾಮಾಚಾರಿಗಂತೂ ಚಾರು ಪರಿಸ್ಥಿತಿ ನೋಡಿ ಅವರು ಕೂಡ ಕಣ್ಣೀರಾಗ್ತಾರೆ. ಅವರೆಲ್ಲ ಹೇಳೋದು ನಿಜನಾ ಅಥವಾ ನನ್ ಮನ್ಸು ಹೇಳೋದು ನಿಜನಾ ಅನ್ನೋ ನಡುವೆ ನಾನು ಹುಚ್ಚಿ ಆಗ್ತಿದ್ದೀನಿ ರಾಮಾಚಾರಿ, ಹುಚ್ಚಿ ಆಗ್ತಿದ್ದೀನಿ ಅಂತ ಹೇಳಿ ಅವ್ರ ಅಣ್ಣನ ಜೋರಾಗಿ ಓಡ್ಕೋತಿರ್ತಾರೆ. ಇದನ್ನೆಲ್ಲ ನೋಡಿ ರಾಮಾಚಾರಿಗಂತೂ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ತಾರೆ. ನೋಡ್ದ ರಾಮಾಚಾರಿ ಚಾರು ಹೊತ್ತಿಗೆ ಹೇಳ್ತಿರೋದನ್ನ ನೋಡ್ದ ಅಂತ ಕಲ್ ಮನ್ಸಿರೋ ಮನ್ಸು ಕೂಡ ಕರ್ಕೋಗುತ್ತೆ ಕಣೋ. ಯಾಕಂತದ್ರಲ್ಲಿ ನಿಂಗೇನು ಅನ್ಸ್ತಾನೆ ಇಲ್ವೇನೋ ಅಂತ ಮುರಾರಿ ರಾಮಾಚಾರಿ ಹೇಳ್ತಾರೆ. ಅನ್ನಿಸ್ದೇ ಇರುತ್ತಾ ಮುರಾರಿ, ಚಾರು ಮೇಡಮ್ ಕಣ್ಣಲ್ಲಿ ಒಂದ್ ಧೂಳ್ ಬಿದ್ರು ನನ್ ಕಣ್ಣಲ್ಲಿ ರಕ್ತನೇ ಬರುತ್ತೆ, ಅಂತದ್ರಲ್ಲಿ ಅವ್ರು ಇಷ್ಟೆಲ್ಲ ಅಳ್ಬೇಕಾದ್ರೆ ಇಷ್ಟೆಲ್ಲ ಹಿಂಸೆ ಪಡ್ಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನಿದ್ದೀನಿ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಅಂತ ಕಣೋ ಅಂತ ರಾಮಾಚಾರಿ ಹೇಳ್ತಾರೆ. ಆದ್ರೂ ಅದಕ್ಕೆ ಈ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಅವ್ರು ಅಳ್ತಾ ಕೂತ್ಕೊಳ್ಳೋದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋ ಅಂತ ಮುರಾರಿ ಹೇಳ್ತಾರೆ. ಮುರಾರಿ ನೀನ್ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ನಾನು ಮುಂದೆ ಯಾವ ಸಮಸ್ಯೆನೂ ಚಾರು ಮೇಡಮ್ಗೆ ಅವ್ರ ಹೊಟ್ಟೆಲಿರೋ ನಮ್ಮ ಮಗು ಆಗ್ತಿ ಇರ್ಲಿ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಅದಕ್ಕೆ ಮಾತ್ರ ಹೇಳಿದ್ರೆ ಏನೂ ಆಗಲ್ಲ ಕಣೋ, ಪಾಪ ಕಣೋ ರಾಮಾಚಾರಿ, ಅದಕ್ಕೆ ಗೋಳಾಟ ನೋಡಕ್ ಆಗ್ತಿಲ್ಲ, ಈಗ್ಲೇ ಹೋಗಿ ಎಲ್ಲಾನು ಹೇಳ್ಬಿಡ್ತೀನಿ ಅಂತ ಹೇಳಿ ಮುರಾರಿ ಹೋಗ್ತಿದೆ. ರಾಮಾಚಾರಿ ಮುರಾರಿ ಅಂತ ತಡಿತಾರೆ. ತಮ್ಮಯ್ಯ ಅಂತೀನಿ ಕಣೋ, ದಯವಿಟ್ಟು ನಾನ್ ಹೇಳೋದನ್ನ ಕೇಳಿಸ್ಕೊ ಅಂತ ರಾಮಾಚಾರಿ ಕೈ ಮುಗ್ದು ಮುರಾರಿನ ಬೇಡ್ಕೋತಾರೆ. ಈಗ ದುಡ್ಗಿ ಅವ್ರಿಗೆಲ್ಲ ಸತ್ಯ ಹೇಳ್ಬಿಟ್ರೆ ಪಾಪ ಕೃಷ್ಣನ್ಗೆ ಸಾಯಿಸಿರೋರ್ಗೆ ನಾವು ಶಿಕ್ಷೆ ಕೊಡಕ್ಕಾಗಲ್ಲ ಕಣೋ, ನಾನು ಕೃಷ್ಣ ಆಗಿದ್ರೆ ಮಾತ್ರ ಅವ್ರಗಳ ಜೊತೆ ಇಟ್ಕೊಂಡು ಸಾಕ್ಷಿನ ಹುಡ್ಕೋದಿಕ್ ಸಾಧ್ಯ ಅಂತ ರಾಮಾಚಾರಿ ಹೇಳ್ತಾರೆ. ಆದ್ರೂ ಅದಕ್ಕೆ ಅಂತ ಮುರಾರಿ ಹೇಳ್ತಿದ್ರೆ ಬೇರೆ ದಾರಿನೇ ಇಲ್ಲ ಕಣೋ, ಸಂತೋಷದ ಮಳೆ ಬಿಡ್ಬೇಕು ಅಂತ ಹೇಳಿದೆ ಕಷ್ಟಗಳ ಕಾರ್ ಮೋಡ ಕರಗ್ಲೇಬೇಕು, ನೋಡು ಏನು ಯೋಚನೆ ಮಾಡ್ಬೇಡ ಕಣೋ, ಇನ್ ಸ್ವಲ್ಪ ದಿನ ಅಷ್ಟೇ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ರಾಮಾಚಾರಿ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ನಾವು ಮಾನ್ಯತಾ ಜಿಗೆ ಮಾತಾಡ್ತಿರ್ತಾರೆ. ಅಲ್ಲ ನಿಮ್ ಭೇಟಿ ಏನೋ ಅವ್ ಕಣ್ ಮುಂದೆನೆ ಅಂತ್ಯ ಸಂಸ್ಕಾರ ಆಗಿದ್ರು ಅವ್ ಗಂಡ ಬದುಕಿದ್ದಾರೆ ಅಂತ ಹೇಳ್ತಾರಲ್ಲ, ಯಾಕೆ ಹುಚ್ಚಿಡ್ತಿದ್ಯಾ ನಿಮ್ ಮಗಳಿಗೆ ಅಂತ ನವದೀಪ್ ಕೇಳ್ತಾರೆ. ಅದು ಪಾಗಲ್ಲ, ಅದು ಭ್ರಮೆ, ಅವಳ ಮನ್ಸಲ್ಲಿ ರಾಮಾಚಾರಿ ಬದುಕಿದ್ದಾನೆ, ಬದುಕ್ ಬರ್ತಾನೆ ಅಂತ ನನ್ ಬೇಬಿ ಅನ್ಕೊಂಡಿದ್ದಾಳೆ ಅಂತ ಮಾನ್ಯತಾ ಹೇಳ್ತಿದ್ದಾರೆ. ಅಶೋ ಹೆಡ್ ಮೇಡಮ್ ಪದೇ ಪದೇ ಬದುಕಿದ್ದಾನೆ ಬರ್ತಾನೆ ಅಂತ ಹೇಳ್ಬಿಡಿ, ಮೇಲ್ಗಡೆ ಅಶ್ವಿನಿ ದೇವತೆಗಳು ನೋಡ್ತಿರ್ತಾರಂತೆ, ಯಾವಾಗ್ಲೂ ಅಸ್ತು ಅಸ್ತು ಅಂತ ಅಂತಿರ್ತಾರಂತೆ. ಮಾತ್ ಕೇಳಿಸ್ಕೊಂಡು ಅಶ್ವಿನಿ ದೇವತೆಗಳೇನಾರ ಅಸ್ತು ಅಂದ್ಬಿಟ್ರೆ ಅವನು ಬಂದೇ ಬಿಡ್ತಾನೆ. ಯಾಕೆ ಸತಿ ಸಾವಿತ್ರಿ ಕತೆ ಕೇಳಿಲ್ವಾ ನೀವು, ಆಗನ್ ಕಾಲದಲ್ಲಿ ಯಮನಿಂದಾನೆ ತನ್ ಗಂಡನ ಪ್ರಾಣ ಉಳಿಸ್ಕೊಂಡವಳು, ಹಾಗಂದ್ಮೇಲೆ ನಿಮ್ಮ ಮಗಳು ಬೇಬಿ ಉಳ್ಸ್ಕೊಳಲ್ವಾ ಅಂತ ಇಲ್ಲಿ ಜಿಗೆ ಮಾನ್ಯತಾಗೆ ಎದುರಿಸ್ತಾರೆ. ಇದು ಕಲಿಗಳ ಜಿಗೆ, ಇದೇ ಸತ್ಯ, ಯಾವ್ದೇ ಕಾರಣಕ್ಕೂ ಅವ್ನ್ ವಾಪಸ್ಸು ಬದುಕ್ ಬರಲ್ಲ ಅಂತ ಮಾನ್ಯತಾ ಹೇಳಿ ನವದೀಪ್ ಜೊತೆ ಪಾರ್ಟಿ ಮಾಡ್ತಿರ್ತಾರೆ ಮಾನ್ಯತಾ. ಆ ಕಡೆ ಜಾನ್ಕಮ್ಮ ಅವರು ರಾಮಾಚಾರಿ ಮುಂದೆ ಇಟ್ಟಿರುವಂತ ದೀಪನ ಹಸ್ತಿರ್ತಾರೆ. ಅದೇ ಸಮಯಕ್ಕೆ ಚಾರು ಹೋಗಿ ಬೇಡ ಅಂತ ಹೇಳಿ ದೀಪನ ತಳ್ಳಿ ಎಸೆದ್ ಬಿಡ್ತಾರೆ. ಹಾಗೆ ರಾಮಾಚಾರಿಗೆ ಹಾಕಿದಂತ ಹೂನು ಕೂಡ ತೆಗೆದು ಬಿಡ್ತಾರೆ. ಅಯ್ಯೋ ಚಾರು ಏನಾಯ್ತಮ್ಮ, ಏನ್ ಮಾಡ್ತಿದ್ಯಾ ಅಂತ ಜಾನ್ಕಮ್ಮ ಹೇಳ್ತಾರೆ. ನೀವೇನ್ ಮಾಡ್ತಿದ್ದೀರಾ ಅತ್ತೆಮ್ಮ, ರಾಮಾಚಾರಿ ಸತ್ತಿಲ್ಲ, ಅವ್ನ್ ಸತ್ತಿಲ್ಲ ಅಂತ ಹೇಳ್ತಾ ಇದೀನಲ್ಲ, ನನ್ ರಾಮಾಚಾರಿ ಬದುಕಿದಾನೆ, ಇಲ್ಲೇ ಎಲ್ಲೋ ಇದ್ದಾನೆ, ನನ್ ಮನ್ಸು ಹೇಳ್ತಾನೆ ಇದೆ, ಯಾಕೆ ಈ ತರ ಮಾಡ್ತಿದ್ದೀರಾ, ಯಾಕೆ ನನ್ ಮಾತು ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಚಾರು ಕೂಗಾಡ್ತಾರೆ. ಚಾರು ನಾನು ಅವ್ನ್ ತಾಯಿಯಮ್ಮ, ಈ ತರ ಎಲ್ಲ ಮಾಡೋದು ನನ್ಗೇನ್ ಆಸೆ ಅನ್ಕೊಂಡಿದ್ಯಾ, ಏನ್ ಮಾಡೋದು ಅವನನ್ನ ಕಳ್ಕೊಬಿಟ್ವಿ, ಅದು ನಮ್ ದೌರ್ಭಾಗ್ಯ ಅಮ್ಮ ಅಂತ
ಜಾನ್ಕಮ್ಮ ಹೇಳ್ತಾರೆ, ಅಯ್ಯೋ ನಿಮ್ಗೆ ಯಾಕೆ ನನ್ ಮಾತು ಅರ್ಥ ಆಗ್ತಿಲ್ಲ ಅತ್ತೆಮ್ಮ ಅಂತ ಚಾರು ಹೇಳ್ತಾರೆ. ಚಾರು ನಿನ್ ಸಂಕಟ ನಂಗೆ ಅರ್ಥ ಆಗುತ್ತಮ್ಮ, ಆದ್ರೂ ಸತ್ಯನ ಒಪ್ಕೊಳ್ಳೇಬೇಕು ಅಂತ ಜಾನ್ಕಮ್ಮ ಹೇಳ್ತಾರೆ. ಅದೇ ಅತ್ತೆಮ್ಮ ನಾನು ಹೇಳ್ತಿರೋದು ಕಣ್ಮುಂದೆ ಇರೋದೆಲ್ಲ ಸತ್ಯ ಆಗ್ಬಿಡಲ್ಲ, ನನ್ ಮನ್ಸು ಹೇಳ್ತಿದೆ ರಾಮಾಚಾರಿ ಬದುಕಿದಾನೆ ಅಂತ, ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ ಅಂತ ಹೇಳಿ ಚಾರು ಅಳ್ತಿರ್ತಾರೆ. ರಾಮಾಚಾರಿ ಸ್ವರ್ಗಕ್ಕೆ ಸೇರಿದಾಯ್ತು, ನಾವು ಸಂಸ್ಕಾರ ಮಾಡಿದಾಯ್ತು ಅಂತ ನಾರಾಯಣ ಹೇಳ್ತಾರೆ. ಕುಂಕುಮ ಇಲ್ದಿರೋ ಹಣೆ, ತಾಳಿ ಇಲ್ದಿರೋ ಕತ್ತು, ಇದೆಲ್ಲ ನಂಗೆ ಹಿಂಸೆ ಕೊಡ್ತಿದೆ ಮಾವ. ರಾಮಾಚಾರಿ ಇಲ್ಲ ಅನ್ನೋದನ್ನ ನಂಗೆ ನಂಬಕ್ಕೂ ಆಗ್ತಿಲ್ಲ, ನನ್ ಕೈಲಿ ಅದನ್ನ ತಗೊಳಕ್ಕೂ ಆಗ್ತಿಲ್ಲ ಮಾವ. ನಾನು ಅದನ್ನೆಲ್ಲ ನಂಬೋದು ಇಲ್ಲ ಮಾವ. ನೀನ್ ನಂಬ್ಲಿಲ್ಲ ಅಂತ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ ಕಣಮ್ಮ. ನೀನು ಸಮಾಧಾನವಾಗಿರಮ್ಮ, ನಾವ್ ಮೊದ್ಲೇ ನೊಂದಿದೀವಿ, ತಂದೆ ತಾಯಿನ ನೋಯಿಸ್ಬೇಡಮ್ಮ, ಹಂಗೆ ತಡ್ಕೊಳಕ್ಕಾಗಲ್ಲ, ನೀನು ಸಮಾಧಾನದಿಂದ ಇರು ಅಂತ ನಾರಾಯಣ ಹೇಳ್ತಾರೆ. ಕೃಷ್ಣ ರಾಮಾಚಾರಿ ಫೋಟೋಗೆ ಹಾರ ಹಾಕಪ್ಪ, ಇನ್ನು ಅವ್ನ ನೆನ್ಪ್ ಮಾತ್ರ ನಮ್ ಜೊತೆ ಇರೋದು, ಇನ್ನೇನು ಇಲ್ಲ ಅಂತ ಇಲ್ಲಿ ನಾರಾಯಣ ಹೇಳ್ತಿದ್ರೆ ರಾಮಾಚಾರಿ ಬಂದು ಕಿಟ್ಟಿ ಫೋಟೋಗೆ ಹಾರ ಹಾಕ್ತಾರೆ. ಆಮೇಲೆ ರಾಮಾಚಾರಿನೇ ಇಲ್ಲಿ ದೀಪ ಕೂಡ ಹಚ್ತಾರೆ. ಇಲ್ಲಿ ಮನೆಯವರೆಲ್ಲ ತುಂಬಾ ಅಳ್ತಿರ್ತಾರೆ. ಚಾರು ಅಂತೂ ರಾಮಾಚಾರಿ ಫೋಟೋ ನೋಡ್ಕೊಂಡು ಕಣ್ಣೀರಾಗ್ತಿರ್ತಾರೆ. ಇದು ಇಂದಿನ ಸಂಚಿಕೆ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.